ಬೀಗ್ರೆ ಬೀಗ್ರೆ ಬೀಗ್ರೆ. ನಾವು ಹೇಳಿ ಕೇಳಿ ಬರ್ಬೇಕಿತ್ತು, ಹೇಳ್ದಂಗೆ ಕೇಳ್ದಂಗೆ ಬಂದಿದ್ದಕ್ಕೆ ಅವ್ರಿಗೆ ತಾನೇ ಪಾಪ ತಲೆ ಕೆಟ್ಟೋಗಿರ್ತೈತೆ. ನಾವು ಬಂದಿದ್ದಷ್ಟೇ ಈಗ ನೋಡಿ ಶಾಕ್ ಆಗೋಗ್ಬಿಡ್ತಾರೆ ಅನಿಸ್ತೈತೆ. ಇರ್ಲಿ ಬಿಡಿ. ಹಾ, ನನ್ನ ಮಗ ಅರ್ಜೆಂಟಾಗಿ ಹೋಗ್ಬೇಕು ಅಂತ ನಮ್ಗೇನು ಕನಸ ಬಿದ್ದಿತ್ತು. ಬಿಡಿ, ಹೆಂಗೋ ನನ್ನ ಮಗ ಒಪ್ಪವನಲ್ಲ. ಮದುವೆ ಒಂದು ಮಾಡಿ ಮುಗಿಸಿದ್ರೆ ಸಾಕು ನನ್ಗಂತೂ. ಅವ್ನು ಲಂಡನ್ಗೆ ಮತ್ತೆ ಹೋಗ್ಬಿಟ್ರೆ ಕಷ್ಟ ಅಲ್ವಾ? ನೀವಾ? ಅತ್ತೆ ಅತ್ತೆ ಅತ್ತೆ. ಯಾಕಮ್ಮ ಗಾಬರಿ ಆಗ್ತಾ ಇದೆಯಾ ರತ್ನ? ಏನು ಇಷ್ಟು ಸಡನ್ ಆಗಿ ಬಂದ್ಬಿಟ್ವಿ ಅಂತನಾ? ಹೇಳಿ ಕೇಳಿ ಬರ್ಲಿಲ್ಲ ಅಂತನಾ? ಅಯ್ಯೋ, ಹಾಗೇನಿಲ್ಲ ಹಾಗೇನಿಲ್ಲ. ಅಯ್ಯೋ, ನನ್ಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನನಗೆ ಅಯ್ಯೋ 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 ಅಯ್ಯೋ, ಗಾಬರಿ ಆಗಂತದ ಏನಿಲ್ಲ ಕಣಮ್ಮ. ನಾವೇ ನಿನ್ನಿಂದ ಏನೂ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಏನೂ ಮಾಡ್ಕೊಂಡು ಬರಲಿಲ್ಲ, ಸರಿನಾ? ನೋಡು, ತಾಂಬೂಲ ಸಮೇತ ಬಂದಿದೀವಿ ಅಂತಂದ್ರೆ ಅರ್ಥ ಮಾಡ್ಕೊಳ್ಳಿ ಏನಕ್ಕೆ ಬಂದಿದೀವಿ ಅಂತ. ಆದಷ್ಟು ಬೇಗ ಮದುವೆ ಇಟ್ಕೊಳ್ಳೋಣ ಅಂತಾನೆ ಬಂದಿರೋದು. ಬಹಳ ಸಂತೋಷ. ಅಲ್ಲ, ನೀವೊಂದು ಫೋನ್ ಮಾಡ್ಬೋದಿತ್ತಲ್ವೇನಪ್ಪ? ಒಂದು ಫೋನ್ ಮಾಡಿದ್ರೆ ಎಲ್ಲ ರೆಡಿ ಮಾಡ್ತಿದ್ದೆ. ಅಯ್ಯೋ, ಇರಿ ಒಂದು ನಿಮಿಷ ಚಾಪೆ ತಗೊಂಬಿಟ್ಟು ಬರ್ತೀನಿ. ಅಯ್ಯೋ ಬಾಮ್ಮ, ನಾವು ಏನು ಹಳ್ಳಿನವರೇನೇನೆ, ನಾವೇನು ಸಿಟಿನವರು ಪ್ಯಾಟರ್ನವ್ರು ಅಲ್ಲ. ನಾವು ಹೆಂಗೋ ಕುತ್ಕೊಂಡು ಅಡ್ಜಸ್ಟ್ ಮಾಡ್ಕೊತೀವಿ. ಬಾಮ್ಮ, ಅಲ್ಲಿ ನೋಡು ಹೋಗ್ತಿರೋದು. ಬಾಬಾ ಇರಿ ಬಂದೆ. ಅಯ್ಯೋ, ಇದೇನು ಎಲ್ಲ ಕುಂತ್ಕೊಂಡ್ಬಿಟ್ರಿ? ಚಾಪೆ ತಗೊಂಬಿಟ್ಟು ಬರಕ್ಕೆ ಅಂತ ಹೋಗಿದೆ. ಎದ್ದೊಳಿ ಎದ್ದೊಳಿ, ನೀವು ಚಾಪೆ ಮೇಲೆ ಕುತ್ಕೊಳ್ಳಿ ಅಂತ. ಎದ್ದೊಳಿ ಮೇಲ್ಗಡೆ. ಅಯ್ಯೋ ಎದ್ದೊಳಿ. ಅಯ್ಯೋ ಬಿಡಮ್ಮ, ಅಯ್ಯೋ ನಾವೇನ್ ನಮ್ಮ ಇದ್ರಾಗೆಲ್ಲ ನೆಲದ ಕುಂತ್ಕೊಳ್ಳೋದೇ ಇಲ್ವಾ? ನಾವೇನ್ ಯಾವಾಗೂ ಚೇರ್ ಮೇಲೆ ಇದ್ರ ಮೇಲೆ ಕುತ್ಕೋತೀವ ಹೇಳು? ಅಯ್ಯೋ, ನೀವಾದ್ರೂ ಚೇರನ್ನ ತಂದು ಕೊಡ್ತೀನಿ ಪ್ಲೀಸ್. ಚೇರ್ ಮೇಲೆ ಕುತ್ಕೊಳ್ಳಿ. ನೀವು ಕುಂತ್ಕೊಂಡು ನನಗೆ ಬೇಜಾರಾಗ್ತೈತೆ. ನಮ್ಮ ಅತ್ತೆ ಬಂದ್ರೆ ನನ್ನೇ ಬೈತಾರೆ. ಅಯ್ಯೋ ನೀವಾ? ಅಯ್ಯೋ ಸತೆ, ಚಾಪೆ ಹಾಕಮ್ಮಿ. ನೆಲ್ದಾಗೆ ಕುಂತ್ಕೊಬಿಟ್ಟವ್ರೆ. ಅದೇ ಅಂತ ಹೇಳ್ತಾ ಇದೀನಿ, ಎದ್ದೊಳಿ ಅಂತ. ಇವ್ರು ಎದ್ದೊಳ್ತಾನೆ ಇಲ್ಲ, ಕುಂತ್ಕೊಂಡವ್ರೆ. ಅಲ್ಲ ಎದ್ದೊಳಿ, ಚಾಪೆ ಹಾಕ್ತೀನಿ. ಅಯ್ಯೋ ಬಿಡಿ, ಪರವಾಗಿಲ್ಲ. ನಮ್ಮ ಅಪ್ಪ ಅಮ್ಮ ಹಿಂಗೇನೆ, ಅವ್ರು ತುಂಬಾ ಸಿಂಪಲ್. ಅವ್ರು ಏನೋ ಯಾರೋ ಒಬ್ರು ಹಂಗ್ ಮರ್ಯಾದೆ ಕೊಡ್ಬೇಕು, ಹಿಂಗ್ ಮರ್ಯಾದೆ ಕೊಡ್ಬೇಕು, ಅದೆಲ್ಲ ಎಕ್ಸ್ಪೆಕ್ಟ್ ಮಾಡಲ್ಲ, ಸರಿನಾ? ಯು ಡೋಂಟ್ ವರಿ, ಓಕೆ? ಅಯ್ಯೋ ಬೀಗ್ರೆ, ಒಂದು ಮಾತು ಹೇಳಿದ್ರೆ. ಅಯ್ಯೋ ಸಸೆ, ಹೋಗಿ ಕಾಫಿ ಕಂಬಿಟ್ಟು ಹೋಗು. ಹೋಗೋಗು. ಹಂಗೇನ್ಯಾ ನಮ್ಮ ಶಾದೇನು ರೆಡಿ ಮಾಡು. ಹೋಗಿ ಕರ್ಕ ಹೋಗು. ಬೀಗ್ರೆ, ಕ್ಷಮಿಸ್ಬಿಡಿ ದೇವ್ರಣ್ಣ. ನೀವು ಗೊತ್ತಿರ ಅಂತ ಒಂದು ಮಾತು ಹೇಳಿದ್ರೆ ನಾವು ಮನೆಗಿನೆಲ್ಲ ತೊಳೆದು ಮಾಡಿ ನಿಮ್ಗೋಸ್ಕರ ಅಂತ ಹೇಳ್ಬಿಟ್ಟು ಏನಾರ ಒಂದು ಮಾಡೋಣ ಮಾಡ್ತಾ ಇದ್ವಿ ನಾವು. ನಾವು ಹೊಲ್ದಾಗ ಬೇರೆ ಕಳೆ ಕೀಳ್ತಾವ್ರ. ನಮ್ಮ ತಮ್ಮನೇನ್ರು ಬಂದಿದ್ರು, ಅರೆ ನನ್ನ ಸಸ್ಯ ಅವ್ರ ಅಮ್ಮ. ಅವರು ಹಂಗೇನಿಯ ಮನೆಗಿರಲ್ಲ, ಒಸಿ ಹೋಗ್ಬಿಟ್ಟಲ್ಲಿ ಕ್ಯಾಮೆ ಗಿಮೆ ಮಾಡ್ತಾವ್ರೆ. ಮನೆಯಾಗ ಇಟ್ಟು ಸಾರು ಮಾಡ್ಕೊಂಡು ಕುಂತಿದ್ವಿ. ದೇವ್ರಣ್ಣ, ನೀವು ಗೊತ್ತಿರ ಅಂತ ಗೊತ್ತಿದ್ರೆ ಏನೋ ಒಂದು ವ್ಯವಸ್ಥೆ ಮಾಡ್ತಾ ಇದ್ವಿ. ನೀವು ಹೇಳ್ದಂಗೆ ಕೇಳ್ದಂಗೆ ಇದ್ದಕ್ಕಿದ್ದಂಗೆ ಬಂದ್ಬಿಟ್ರೆ ಹೆಂಗೆ ಹೇಳಿ? ನನಗೆ ಸಾಕಾಯ್ತೈತೆ. ಏನಪ್ಪ ಅಳಿಮಯ್ಯ, ನೀನು ಹೇಳೋದಲ್ವಾ ಬರ್ತಾರೆ ಅಂತ ಹೇಳ್ಬಿಟ್ಟು. ಇಲ್ಲ, ನಾವು ಸಂಕ್ರಾಂತಿ ಎಲ್ಲ ಮುಗಿದ್ಮೇಲೆ ನಿಧಾನಕ್ಕೇನೆ ಬರೋಣ ಅಂತ ಅನ್ಕೊಂಡಿದ್ವಿ. ಸಂಕ್ರಾಂತಿ ಎಲ್ಲ ಮುಗಿಲಿ ಸ್ವಲ್ಪ ಹಂಗೆ ಹಿಂಗೆ ಅಂತ ಹೇಳಿ. ಆದ್ರೆ ನಮಗೆ ಟೈಮ್ ಇರಲಿಲ್ಲ. ಅಂದ್ರೆ ನನ್ನ ಮಗ ಈಗ ಸಂಕ್ರಾಂತಿ ಹಬ್ಬಕ್ಕೇನೆ ಆ ಟೈಮಲ್ಲೇನೆ ಇರಲ್ಲ. ಅವನು ಆಕ್ಚುಲಿ ಲಂಡನ್ಗೆ ಹೋಗ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ನಿರ್ಧಾರ ಮಾಡ್ಬಿಟ್ಟವನಿ. ಎಷ್ಟು ಹೇಳಿದ್ರು ಕೇಳಂಗಿಲ್ಲ. ಅದೇನೋ ಅರ್ಜೆಂಟಾಗಿ ಎಮರ್ಜೆನ್ಸಿ ವರ್ಕ್ ಬಂದ್ಬಿಟ್ಟೈತಂತೆ, ಹೋಗ್ಬೇಕಂತೆ ಅಷ್ಟೇನೇನಿಯ. ಅದಕ್ಕೇನೇನಿಯ ಸುಮ್ಕೆ ನಂತಾಗೆ ಅಮ್ಮ ಹೋಗ್ಬಿಡ್ಬೇಕು ಕಣಮ್ಮ ಅಂತ ಕುಂತಿದ್ದ. ನೋಡಪ್ಪ, ಈಗ ನೀನು ಹೋದ್ರೆ ಇನ್ನು 6 ತಿಂಗಳಾದ್ರೆ ಈ ಕಡೆಗೆ ಮಕಾಕ್ ಮನೆ ಕಳಕಿಲ್ಲ ನೀನು ಯೋಗ್ಯತೆ ಎಲ್ಲ ನನಗೆ ಗೊತ್ತು. ನೀನು ಏನು ಅಂತ ನಂಗೆ ಸಂದಾಗ ಗೊತ್ತು. ನೋಡ್ಲ ಮಗ, ಹೋಯ್ತೀಯಾ? ಹೋಗಂಗಿದ್ರೆ ನೀನು ಏನಾರ ಮಾಡಿ ಮದುವೆ ಮಾಡ್ಕೊಂಡು ಹೋಗು ಅಂದೆ. ಅಮ್ಮ ಅಷ್ಟು ಅರ್ಜೆಂಟಾಗಿ ಮದುವೆ ಎಲ್ಲಮ್ಮ ಮಾಡ್ಕೊಡ್ತಾರೆ ಹಂಗೆ ಹಿಂಗೆ ಅಂತ ಹೇಳ್ದ. ನೋಡಪ್ಪಿ, ಮದುವೆ ಹೆಂಗಾಯ್ತೀವಿ ಅನ್ನೋದು ಮುಖ್ಯ ಅಲ್ಲ, ಸಂಸಾರ ಹೆಂಗೆ ಮಾಡ್ತೀವಿ ಅನ್ನೋದು ಮುಖ್ಯ. ನೀನು ಹೋಗ್ಬೇಕು ತಾನೆ, ವಾರದಾಗ ಮದುವೆ ಮಾಡ್ಕೊಂಡು ಹೊಂಟ್ಬಿಡು. ನಾನು ಈಗಲೇ ಹೇಳಿದ್ದೀನಿ ಅಂತ ಹೇಳ್ಬಿಟ್ಟು ಹಿಂಗೆ ನೀ ಇದು ಮಾಡ್ಬಿಟ್ಟೆ. ಸರಿ ಆಯಿತು ಅಂತ ಕರ್ಕೊಂಬಿಟ್ಟು ಬಂದು ಪೊದ್ದಿಗೆ ಫೋನ್ ಹಾಕಿದ್ದೆ. ಪೊದ್ದಿಗೆ ಅವಳು ನಾನೆಲ್ಲೋ ದೇವಸ್ಥಾನಕ್ಕೆ ಹೋಗ್ಬಿಟ್ಟಿದ್ನಲ್ಲ ಅಕ್ಕ, ಬತ್ತೀನಿರು ಅಂತ ಹೇಳ್ಬಿಟ್ಟು, ಅದಕ್ಕೆ ನಾನು ಸರಿ ಆಯಿತು ಅಂತ ಈಗ ನೆಟ್ಟಿಗೆ ಹಿಂಗೇನೆ ಬಂದೆ. ಅಲ್ಲ, ಹಂಗೆ ಹೇಳಿ ವಾರದಾಗ ಮದುವೆ ಮಾಡ್ಕೊಡ್ಬೇಕು ಅಂದರೆ ದೇವ್ರನೇ ಆಯ್ತದ? ನನಗಂತೂ ಒಂದು ತಿಂಗಳು 2 ತಿಂಗಳಾದ್ರೂ ಆಗಕ್ಕಿಲ್ಲ. ಅಂಥದ್ರಾಗೆ ಹೋದ್ರಾಗ್ಲಿ ಬಿಡಿ, ಲಂಡನ್ಗೆ ಏನೇ ಹೋಗ್ಬಿಟ್ಟು ಬರಲಿ ಅದಾಗೆ. ಇನ್ನೇನಂತೆ ಲಂಡನ್ಗೆ ಹೋಗ್ಬಿಟ್ಟು ನೆಮ್ಮದಿಯಾಗಿ ಬಂದಮೇಲೆ 6 ತಿಂಗಳು ಬಿಟ್ಕೊಂಡು ಏನೇ ಮದುವೆ ಮಾಡಿದ್ರೆ ಆಯ್ತಲ್ಲ? ಇಲ್ಲದಿದ್ರೆ ನಿಮ್ಗೆ ಗೊತ್ತಾಗಕ್ಕಿಲ್ಲ, ಸುಮ್ಕಿರಿ. ನಮಗೆ ಭಯವ. ಅಲ್ಲಿ ಯಾರನ್ನ ಬಿಳೆಜಿರ್ಲೆಗಳನ್ನ ಯಾವಳನ್ನ ಕಟ್ಕೊಂಡ್ಬಿಟ್ಟನು ಅಂತ ಹೇಳ್ಬಿಟ್ಟು. ನಮ್ಮವರು ನಮ್ಮ ಹುಡುಗಿ ಸಮ ಯಾರನ್ನ ಇದ್ದಾರೆ, ನನ್ನ ಮಗ ಅಂತಾನೆಲ್ಲ ಅಂತ ಗೊತ್ತು. ಆದ್ರೂ ಆ ಬಿಳೆಜಿರ್ಲೆಗಳು ಬಿಡ್ಬೇಕಲ್ಲ. ಅಯ್ಯಯ್ಯೋ. ಅಮ್ಮ ಸುಮ್ನಿರಮ್ಮ, ನಾನ್ ಮದ್ವೆ ಮಾಡ್ಕೊಂಡು ಬರೋದಾಗಿದೆ, ಇಷ್ಟೊತ್ತಿಗೆ ಆಲ್ರೆಡಿ ಮದ್ವೆ ಮಾಡ್ಕೊಂಡು ಬರ್ತಾ ಇದ್ದೆ. ನೀನ್ ಸುಮ್ನೆ ನಮ್ಮ ಮತ್ತೆ ಹತ್ರ ಫಿಟ್ಟಿಂಗ್ ಇಡಬೇಡ. ನನ್ನ ಮಗ ಬಹಳ ಒಳ್ಳೆಯವನೇನೆ, ಯಾವ ಕೆಟ್ಟ ಅಭ್ಯಾಸನೂ ಇಲ್ಲ. ನನ್ನ ಹೆಂಡತಿಗೆ ಮಾತ್ರ ಅನುಮಾನ, ನನ್ನ ಮೇಲೆ ನನ್ನ ಮಗನ ಮೇಲೆ 24 ಗಂಟೆ ಅನುಮಾನ. ನಾನು ಹೇಳ್ದೆ ಹೋಗ್ಬಿಟ್ಟು ಬರ್ಲಿ ಬಿಡು, 6 ತಿಂಗಳು ಬಿಟ್ಕೊಂಡೇನೆ ಬರ್ಲಿ, ಹಂಗೆ ಹಿಂಗೆ ಅಂತಂದ್ರೆ ಇಲ್ಲ 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 ಮದುವೆ ಮಾಡ್ಕೊಂಡೇ ಹೋಗ್ಬೇಕು ನನ್ನ ಮಗ ಅಂತ ಕುಂತ್ಕೊಬಿಟ್ಟವ್ರೆ. ಅದಕ್ಕೆ ಎಲ್ಲ ಗೊತ್ತಿರೋದೇ ನಾವು ಪೊದ್ದುನ್ ಕೇಳಿ ಸುಮಾರು ಸಲ ವಿಚಾರಿಸಿದ್ವಿ. ಪೊದ್ದು ಎಲ್ಲನೂ ವಿಚಾರಿಸಿದಕ್ಕೆ ಆಯ್ತು, ಒಳ್ಳೆಯವ್ರನ್ನೇ ಹಂಗೆ ಹಿಂಗೆ ಅಂತೆಲ್ಲ ಹೇಳಿದ್ರು. ನೀವು ನೋಡು ಇಲ್ಲ ಮಾಡು ಇಲ್ಲ. ಈಗ ನನ್ನ ಮಗಂಗೆ ಹೇಳಿದ್ದು ಕರ್ಕೊಂಡು ಬಂದಿದ್ದು ಅಷ್ಟೇನೆ. ನಮ್ಮ ಪೊದ್ದು ಹೇಳೋಳೆ ಅಂದ್ರೆ ಮುಗ್ದೋಯ್ತು. ಏನಾರ ಹೇಳಿಯಾ? ನಮ್ಮ ಪೊದ್ದು ನಮ್ಮ ಮಗಳಿದ್ದಂಗೆ ಏನಿಯ ನಮ್ಗೆ. ಮುಗೀತು. ಹೌದೌದು, ನನಗೂ ಅಷ್ಟೇ ಏನಿಯ. ಅವಳು ನಾನು ಭಾಳ ಕ್ಲೋಸು ಫ್ರೆಂಡ್ಸ್ ಇಬ್ರುನುವೆ. ತಗೊಳ್ಳಿ ಕಾಫಿ ತಗೊಳ್ಳಿ. ನನ್ನ ಸೊಸೆ, ನನ್ನ ಮುದ್ದಿನ ಸೊಸೆ. ನನಗೆ ಹೆಂಗ್ ಬೇಕು ಅನ್ಕೊಂಡಿದ್ನು ಹಂಗೆ ಏನಿಯ ಸಿಕ್ಬಿಟ್ಟವಳೆ. ಈಗಿನ ಕಾಲದಾಗೆ ಒಳ್ಳೆ ಸೊಸೆ ಸಿಗೋದು ಕಷ್ಟನೇ ಬಿಡಿ. ತಗೊಳ್ಳಿ. ನನ್ನ ಮಗಳಿಗೂ ಇನ್ನೂ ಏನು ಹೇಳಿಲ್ಲ. ನನ್ನ ಮಗಳು ಏನಂತಳೋ ಗೊತ್ತಿಲ್ಲ. ಅಲ್ಲ, ಇಷ್ಟು ಸಡನ್ನಾಗಿ ಮದುವೆ ಅಂದ್ರೆ ನಮಗೇನೋ ಒಂಥರ ಆಯ್ತದೆ. ಇನ್ನು ನನ್ನ ಮಗಳು ಟೆನ್ಷನ್ ಮಾಡ್ಕೊತಾಳೋ ಏನೋ ಅಂತ. ನೋಡಿ, ನಾವೇನು ಅಂತ ನಿಮ್ಗೆ ಅಷ್ಟೊಂದು ಅನುಮಾನ ಇದ್ರೆ ನಮ್ಮ ಪೊದ್ದುನ ನೀವು ಕೇಳ್ಬೋದು. ಪೊದ್ದುನ ಕೇಳಿ ವಿಚಾರ ಮಾಡ್ಬಿಟ್ಟು ನೋಡಿ. ನಾವೇನು ಎತ್ತ, ನಾವು ಒಳ್ಳೆ ಜನ ಕಣಕ ನಾವು.
ಕೆಟ್ಟೋರಲ್ಲ ನಾವು ನಮ್ಮ ಮೇಲೆ ನಂಬಿಕೆ ಇಟ್ಬಿಟ್ಟು ನನ್ನ ಮಗನ ಮೇಲೆ ನಂಬಿಕೆ ಇಟ್ಬಿಟ್ಟು ಕೊಡ್ರಿ ನೀವು. ನಾವು ಹೆಂಗ್ ಬೇಕು ಹಂಗೆ ಸಂದಕ್ಕೆ ಏನೇ ನೋಡ್ಕೋತೀವಿ, ನಮ್ಮ ಸ್ವಂತ ಮಗಳು ನೋಡ್ಕೊಂಡಂಗೆ ಏನೇ ನೋಡ್ಕೋತೀವಿ. ನನ್ನ ಮಗನೂ ಅಷ್ಟೇ ಏನಿಯ ನಮ್ಮ ತಗೇನು ಇರಕ್ಕಿಲ್ಲ. ನಿಮ್ಮ ಮಗಳು ಅದೇನೇನೋ ಮೊದಲೇ ವೀಸಾ ಪಾಸ್ಪೋರ್ಟು ಎಲ್ಲ ಅಂತ ರೆಡಿ ಮಾಡಿಸ್ತಿದ್ದಂತ ನನ್ನ ಮಗ. ನಿಮ್ಮ ಮಗಳು ಅದು ಒಳ್ಳೇದೇ ಆಯ್ತು ನೋಡಿ. ವೀಸಾ ಪಾಸ್ಪೋರ್ಟ್ ಏನೋ ರೆಡಿ ಮಾಡಿಸ್ಲಿಲ್ಲ ಅಂದಿದ್ರೆ ಭಾಳ ಕಷ್ಟ ಹೋಗ್ಬಿಡೋದು ನೋಡು, ಕರ್ಕೊಂಡು ಹೋಗಕ್ಕೆ ಆಯ್ತಿರ್ಲಿಲ್ಲ. ಅದಕ್ಕೆ ಏನೋ ಪಾಸ್ಪೋರ್ಟ್ ಎಲ್ಲ ಬಂದೈತಂತೆ, ವೀಸಾ ಒಂದು ಬರ್ಬೇಕಂತೆ, ಜೊತೆಗೆ ಕರ್ಕೊಂಡು ಹೋಗಿ ಪ್ಲಾನ್ ಮಾಡ್ಬಿಟ್ಟವ್ನಿ. ಓ ಅದೇ ನನ್ನ ಮಗಳಿಗೆ ಹೇಳ್ತಿದ್ಲು. ನಮ್ಗದೇ ಇಷ್ಟು ಸರ್ನ ಮಾಡಿ ಕಳ್ಸೋದು ಯಾವುದು ಇದು ಅಂತ ಬೇಜಾರಾಯ್ತಿತ್ತು ನನಗೂನುವೆ. ಅಲ್ಲ ನೀವು ಬಲವಂತ ಮಾಡ್ತಿದ್ದೀರಾ, ನನಗದೇ ಯೋಚನೆ ಮಾಡ್ತಿದ್ದೀನಿ ಏನು ಮಾಡೋದು ಎತ್ತ ಅಂತ. ಅಲ್ಲ ಇದ್ದಕ್ಕಿದ್ದಂಗೆ ನೀ ಸಂಕ್ರಾಂತಿ ಒಳಗಡೆ ಮದುವೆ ಅಂದರೆ ಅದು ಈಗೆಲ್ಲ ಟೈಮು ಸರಿ ಇಲ್ಲ ಅಂತಾರೆ. ಈ ಟೈಮಾಗಿ ಮಾಡಿ ಕಳ್ಸೋದು ಅಂದರೆ ನನಗೂ ಒಂಥರ ಒತ್ತಡ. ಮತ್ತೆ ನಾನು ಹೇಳ್ತಿದ್ದೀನಿ 6 ತಿಂಗಳು ಅಷ್ಟೇ ಅಲ್ವಾ, 6 ಮಂತ್ಸ್ ಬಿಟ್ಕೊಂಡು ಬರ್ತೀನಿ. ಈ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ಜುಲೈಗೆ ಬರ್ತೀನಿ. ಶ್ರಾವಣದಾಗ ಬೇಕಾದ್ರೆ ಮದುವೆ ಮಾಡ್ಕೊಂಡ್ರೆ ಆಯ್ತು ಅಂದರೆ ನಮ್ಮನೆ ಕೇಳ್ತಾನೆ ಇಲ್ಲ ನೋಡಿ. ತಾಂಬೂಲ ತಗೊಂಡು ಡೈರೆಕ್ಟಾಗಿ ಬಂದ್ಬಿಟ್ಟವ್ರ ಮನೆಗೇನೆ. ಇನ್ನು ನಾನು ತಾನೇ ಏನು ಮಾಡಲಿ, ನನಗೆ ಯಾವ ಥರ ಆದರೂ ಓಕೆ, ನನಗೇನು ತೊಂದರೆ ಇಲ್ಲ. ನೀವು ಈಗಲೇ ಮಾಡ್ಕೊಡ್ತೀನಿ ಮದುವೆ ಅಂದ್ರೂ ಓಕೆ, ಇಲ್ಲ ನಾನು 6 ತಿಂಗಳು ಬಿಟ್ಕೊಂಡು ಮಾಡ್ಕೊಡ್ತೀನಿ ಅಂದರೆ ಓಕೆ. ನಮ್ಮಮ್ಮ ಒಪ್ತಿಲ್ಲ ಅಷ್ಟೇ, ನಿಮ್ಮ ಇಷ್ಟ. ನೀವು ಇನ್ನು 6 ತಿಂಗಳು ಬಿಟ್ಕೊಂಡು ಮಾಡ್ಕೊಡ್ತೀನಿ ಅಂದ್ರೂ ನನಗೇನು ತೊಂದರೆ ಇಲ್ಲ. ಯಾಡ ಬೀಗ್ರೆ, ಅಯ್ಯೋ ನಾವು ನನ್ನ ಮಗನ ಮದುವೆ ನೋಡಕ್ಕೆ ಕಾಯ್ತಿದ್ವಿ. ಹೆಂಗೋ ನನ್ನ ಮಗನ ಲಂಡನ್ಗೆ ಹೋಗಿನ ಮುಂಚೆ ಮದುವೆ ಮಾಡ್ಕೊಂಡು ಹೋದ್ರೆ ಒಳ್ಳೇದು ಅಂತ ನಮಗೆ. ನೋಡೋಣ ನೀ ಯೋಚನೆ ಮಾಡಿದ್ರಾಯ್ತು. ಹೋಗು ಕರ್ಕೊಂಬಿಟ್ಟು ಹೋಗು ಶಾರದೆನ. ಅದೇ ನಾವು ಯೋಚನೆ ಮಾಡ್ಬೇಕಲ್ವೇ, ನೋಡೋಣ ಹೇಳ್ತೀವಿ. ಪರವಾಗಿಲ್ಲ, ಜಾಸ್ತಿ ಬಲವಂತ ಏನು ಮಾಡಲ್ಲ ಬೀಗ್ರೆ. ಬಲವಂತ ಗಿಲ್ವಂತ ಏನಿಲ್ಲ, ನಿಮ್ಮ ಇಷ್ಟ. ನೀವು ಯಾವಾಗ ಬೇಕಾದ್ರೂ ಅಂದ್ರೆ ಅವಾಗ ಮಾಡ್ಬೋದು. ನಮ್ಮ ಅಭಿಪ್ರಾಯ ಲಂಡನ್ಗೆ ಹೋಗ್ಬಿಡ್ಲಿ ನಮ್ಮ ಸೊಸೆ, ಜೊತೆಯಾಗಿ ಹೋಗ್ಬಿಡ್ಲಿ. ನನ್ನ ಮಗಂಗೆ ಊಟ ಗೀಟಕ್ಕೆಲ್ಲ ತೊಂದರೆ ಅಂದರೆ ತೊಂದರೆ. ಲಂಡನ್ನಾಗಿ ತಿನ್ನಕ್ಕಾಗಕ್ಕಿಲ್ಲ, ಅಲ್ಲೆಲ್ಲ ಕೆಲಸದಾಳುಗಳು ಸಿಗಕ್ಕಿಲ್ಲ. ಇವನ್ ಬರೀ ಆ ಊಟ ಆಳ ಮುಳ ತಿಂದು ಆರೋಗ್ಯ ಕೆಡಿಸ್ಕೊತಾವನೆ. ಇನ್ನು 6 ತಿಂಗಳು ಅಂದರೆ ಇನ್ನೂ ಆರೋಗ್ಯ ಕೆಟ್ಟೋಗ್ತೈತೆ ನನ್ನ ಮಗಂದು. ಏನೋ ಒಳ್ಳೆ ಸೊಸೆ ಮಾಡಿಕ್ತಾಳೆ, ತಿನ್ಕೊಂಡು ಆರಾಮಾಗಿರ್ಬೋದಲ್ವಾ ಅಂತ ನಮ್ಮ ಆಸೆ. ನೋಡಿ ನೀವೇನು ಯೋಚನೆ ಮಾಡ್ತಿರೋ ಮಾಡಿ. ನೀವು ಮಗಳು ವಿಚಾರ ಎಲ್ಲ ಗೊತ್ತಾಯ್ತು ನನಗೂ. ನಿಮ್ಮ ಮಗಳು ದೂರ ಇದ್ಲು ನಿಮ್ಮಿಂದ ಅಂತ ಹೇಳ್ಬಿಟ್ಟು ನೋಡಿ, ವಿಚಾರ ಮಾಡ್ಬಿಟ್ಟು ನೋಡಿ ಎಂಥದಕ್ಕೂ ಒಂದು ನಿರ್ಧಾರಕ್ಕೆ ಬನ್ನಿ. ಓಹೋ ಸಸೆ ಶಾರದೆ ಹೆಸರು ತಕ್ಕನಂಗೆ ಅವಳೆ ಕಣಮ್ಮ. ಅದಕ್ಕೆ ನನಗೆ ನನ್ನ ಮಗ ಹಿಂದೆ ಬಿದ್ದಿರೋದು. ಶಾರದೆ ಶಾರದೆ ಅಂತ ಹೇಳ್ಬಿಟ್ಟು ಸಂದಕೊಳೆ ಕಣವ. ಲಕ್ಷ್ಮಿ ಇದ್ದಂಗೆ ಅವಳೆ. ಓ ಫೋಟೋಕಿನ್ನೂ ಎದುರುಗಡೆ ಏನಿಯ ಭಾಳ ಸಂದಗವಳೆ ಹುಡುಗಿ ಮಾತ್ರ. ನಾವು ಹುಡುಕಿದ್ರು ಇಷ್ಟು ಚೆನ್ನಾಗಿರೋ ಹುಡುಗಿನ, ಒಳ್ಳೆ ಹುಡುಗಿನ ಹುಡುಕ್ತಿಲ್ವ ಗೊತ್ತಿಲ್ಲ. ನನ್ನ ಮಗ ಇಷ್ಟಪಟ್ಟವನೆ ಅಂತ ಹೇಳಿದ್ಮೇಲೆ ನಾವು ಎರಡನೇ ಮಾತಾಡೋಕ್ಕಿಲ್ಲ. ನನ್ನ ಮಗನ ಇಷ್ಟನೇ ನನ್ನ ಇಷ್ಟ. ನನ್ನ ಮಗ ಯೋನ್ ಇಷ್ಟಪಟ್ರು ನಾವು ಇಲ್ಲ ಅಂತ ಅಂದಿಲ್ಲ. ನನ್ನ ಮಗನ ಆಸ್ತೇನೆ, ನನಗೂ ಅಷ್ಟೇನೆ. ನೀವೇನೇ ಹೇಳಿ ಮಕ್ಕಳು ಇಷ್ಟಪಟ್ಟವ್ರ ಜೊತೆ ಮದುವೆ ಮಾಡಿಕೊಟ್ರೆ ಅವ್ರು ಹೆಂಗೋ ಖುಷಿಯಾಗಿರ್ತಾರೆ. ನಾವು ಬಲವಂತವಾಗಿ ಮಾಡಬಾರ್ದು ನೋಡಿ. ನಾವು ನಮ್ಮ ಸಂಬಂಧಿಕರ ಹುಡುಗಿ ಇತ್ತು, ಅವರು ಬಲಕಿ ಹೇಳ್ಕೊಂಡ್ರು. ನನ್ನ ಮಗಂಗೆ ಇಷ್ಟ ಇಲ್ಲ, ಬಲವಂತ ಮಾಡ್ಬಿಟ್ಟು ಕೊಟ್ಟಾಕಾಯ್ತದ? ನೀವೇ ಹೇಳಿ. ಅದಕ್ಕೆ ನಾವು ಮಾಡಲಿಲ್ಲ. ನನಗೇನು ಗೊತ್ತಾ, ಮಕ್ಕಳು ಸಂದಕ್ಕಿರಬೇಕು, ಮಕ್ಳು ಇಷ್ಟನೇ ನನ್ನ ಇಷ್ಟ. ಬದುಕಿ ಬಾಳ್ಬೇಕಾಗಿರೋರು ನಾವೇ ಹೇಳಿ, ಅವ್ರು ತಾನೇ ಬದುಕಿ ಬಾಳ್ಬೇಕಾಗಿರೋರು. ಅವ್ರು ಒಪ್ಕೊಂಡ್ಲಿ ಅಂತ ನಾನು ಸುಮ್ಕೆ ಇದ್ದೆ ನೋಡಿ. ಏನವ ಸೊಸೆ, ಇನ್ನೊಂದು ವಾರ ತಿಂದಾಗ ಮದುವೆ ಇಕ್ಕಳನಿ ಅಂತ ಅನ್ಕೊಂಡಿದೀವಿ. ಏನ್ ಮಾಡೋದು ಹೇಳು. ಆಮೇಕಿಂದ ಮದುವೆ ಮಾಡ್ಕೊಂಡು ಹಿಂದಿನ ಲಂಡನ್ಗೆ ಹೋಗ್ಬೇಕು ಕಣವ. ನಿಮ್ಮ ಅಮ್ಮ ಅದೇ ನೋಡ್ತಾ ಇತ್ತು, ಯೋಚನೆ ಮಾಡ್ತಾ ಇದ್ದೆ. ನಾವೇನು ಅಂದ್ರೆ ನನ್ನ ಮಗ ಪಾಪ ಊಟ ಏನು ಇಲ್ದಿದ್ದಂಗೆ ಒದ್ದಾಡ್ತಾವ್ನಿ. ಅದಕ್ಕೆ ನೀನಿಯ ಬೀರ್ನ ಮಾಡ್ಬಿಟ್ಟತೆಗೆ ಹೆಂಗೋ ಕಳಿಸ್ಬಿಟ್ರೆ ಲಂಡನ್ಗೆ ಇಬ್ರು ನೆಮ್ಮದಿಯಾಗಿರ್ತೀರ, ನಾವು ಇಲ್ಲಿ ನೆಮ್ಮದಿಯಾಗಿರ್ತೀವಿ. ಮಗ ಒಬ್ನೇ ಹೋದ್ರೆ ನಮಗೂ ಜೀವ ಹೊಡ್ಕತಾ ಇರ್ತದೆ. ಅದಕ್ಕೆ ಅಯ್ಯೋ ಇದ್ದಕ್ಕಿದ್ದಂಗೆ ಏನಿಯ ಸಡನ್ ಆಗಿ ಹೋಗ್ಬೇಕು ಎಲ್ಲ ಬಿಟ್ಟು ಅಂದ್ರೆ ನನಗೂ ಒಂಥರ ಆಯ್ತದೆ. ಅಲ್ಲ ಕಣಮ್ಮ, ನನ್ನ ಮಗನ ಬಗ್ಗೆನೂ ಹೊಸಿ ಯೋಚನೆ ಮಾಡಕಣವ. ನೀನೇನು ಸಂದಕ್ಕೆ ನೋಡ್ಕೊತಾನೆ, ಅದೆಲ್ಲ ಸಂದಕ್ಕಿರ ಮನೆ ಮಾಡವ್ನಿ ಎಲ್ಲನೂ ಐತೆ. ಸ್ಯಾನೆ ದಿನ ಇಲ್ಲ ಕಣವ, 1 ವರ್ಷ 2 ವರ್ಷ ಅಷ್ಟೇ ನೀನಿಯ. 1 ವರ್ಷ 2 ವರ್ಷ ಇದ್ಕೊಂಡು ಆಮೇಕಿಂದೇನೋ ಇಲ್ಲಿಗೆ ನೀನು ಟ್ರಾನ್ಸ್ಫರ್ ತಗತ್ತಾನಂತೆ, ವರ್ಕ್ ಫ್ರಮ್ ಹೋಮ್ ಮಾಡ್ಕತ್ತಾನಂತೆ. ಆಮೇಕಿಂದ ನೀನು ಬಂದ್ಬಿಟ್ಟು ಇಲ್ಲೇ ಇರ್ಬೋದು ಕಣವ. ನೀನು ಲಂಡನ್ ನೋಡ್ದಂಗೆ ಆಯ್ತದೆ. ಎಷ್ಟು ಜನ ಹುಡುಗಿಯರಿಗಿಂತ ಅವಕಾಶ ಸಿಗ್ತದೆ ಹೇಳು. ನಾವು ಸಮೇತ ಹೋಗಿಲ್ಲ ಅಲ್ಲಿಗೆ. ಎಷ್ಟು ಜನಕ್ಕಿಂತ ಅವಕಾಶ ಸಿಗ್ತದೆ ಯೋಚನೆ ಮಾಡವ. ಬೇಕಾದ್ರೆ ಸಿಂಪಲ್ಲಾಗೆಲ್ಲ ನಾವು ಮದುವೆ ಮಾಡಿದ್ರು ಆಯಿತು, ಆದರೆ ಲಂಡನ್ಗೆ ಹೋಗಲೇಬೇಕು, ನನ್ನ ಸಹ ಜೊತೆನೇ ಹೋಗ್ಬೇಕು ಅಂತ. ಆಯ್ತು ಬೀಗ್ರೆ, ಏನು ತೊಂದರೆ ಇಲ್ಲ. ಎಲ್ಲ ಹೇಳ್ತೀನಿ, ನಾನು ಮಾತಾಡ್ತೀನಿ ನಮ್ಮ ಯಜಮಾನ್ರ ಜೊತೆ ಎಲ್ಲ ಮಾತಾಡ್ಬಿಟ್ಟು ಹೇಳ್ತೀನಿ. ನೀವು ಊಟ ಮಾಡ್ಕೊಂಡೇನೇ ಹೋಗ್ಬೇಕು. ನನ್ನ ಸೊಸೆ ಕೈ ಅಡುಗೆ ತಿನ್ನೋಕ್ಕೆ ನೀವು ಪುಣ್ಯ ಮಾಡಿರ್ಬೇಕು, ಅಷ್ಟು ಚೆನ್ನಾಗಿ ಮಾಡ್ತಾಳೆ ನನ್ನ ಸೊಸೆ. ನೀವು ಕುಂತ್ಕೊಳ್ಳಿ, ಹಂಗೇನೇ ಊಟ ಗಿಟ್ಟೆಲ್ಲ ಮಾಡ್ಕೊಂಡೆ ಹೋಗಿರಂತೆ. ಹೌದು ಆಂಟಿ, ಇರಿ ನಾನು ಮಾಡ್ಕೊಂಬಿಟ್ಟು ಬರ್ತೀನಿ. ಅರ್ಧ ಗಂಟೆ ಟೈಮ್ ಕೊಡಿ, ಪಟ್ ಅಂತ ಮಾಡ್ಬಿಡ್ತೀನಿ. ಅಯ್ಯೋ ಇಲ್ಲ ನಮಗೂ ಟೈಮ್ ಇಲ್ಲ. ನೀವು ಸದ್ಯ ನಮಗೆ ತಿಳಿಸ್ಬಿಟ್ರೆ ಸಾಕು, ನಾವು ಅರ್ಜೆಂಟಾಗಿ ಹೋಗ್ಬಿಟ್ಟು ಎಲ್ಲ ರೆಡಿ ಮಾಡ್ಕೋಬೇಕಲ್ವೇ. ಅದಕ್ಕೇನೇ ನೋಡು ಶಾರದೆ, ಬಲವಂತ ಅಂತ ಏನಿಲ್ಲ. ನೀನು ಇನ್ನೂ ಅಮ್ಮನ ಜೊತೆ ಇರಬೇಕು ಅಂತ ಅನ್ಕೋತಾ ಇದೀಯ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು. ನಿನಗೆ ಆ ಥರ ಏನಾದರೂ ಆಸೆ ಇದ್ದರೆ ಖಂಡಿತ ನಾನು ನಿನಗೆ ಫೋರ್ಸ್ ಮಾಡಲ್ಲ. ಯಾವುದಕ್ಕೂ ಫೋನ್ ಮಾಡಿ ಹೇಳಿ, ಸರಿನಾ? ನಮಗೂ ಸ್ವಲ್ಪ ಕೆಲಸ ಐತೆ, ಸೈಟ್ದೆಲ್ಲ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು. ನಾನು ಇನ್ನೂ ಟೈಮ್ ಇರ್ತೀನಿ, ಇನ್ನೂ ಸ್ವಲ್ಪ ದಿನ ಅಂತ ಅನ್ಕೊಂಡಿದ್ದೆ. ಆದರೆ ನೀನು ಜಾಸ್ತಿ ದಿನ ಇರೋಕ್ಕಾಗ್ತಿಲ್ಲ, ಹೊರಡಬೇಕು. ಈಗ ಹೋಗಿರ್ತೀವಿ. ನೆಕ್ಸ್ಟ್ ನೀವು ಫೋನ್ ಮಾಡಿಬಿಟ್ಟು ಹೇಳಿ ನಮಗೆ. ಹೌದು ಬೀಗ್ರೆ, ಹಾಗೆ ತಾಂಬೂಲ ತಗೋಬಿಡಿ. ಇದೆಲ್ಲ ಯಾಕೆ ಬೇಕಿತ್ತು ಅಂತ. ಇದೇನು ತಾಂಬೂಲ ಅಂತಲ್ಲ, ನಮ್ಮ ಕಡೆ ಶಾಸ್ತ್ರ ಹಿಂಗೇನೆ. ಹುಡುಗಿ ನೋಡಕ್ಕೆ ಬಂದಾಗ ಹುಡುಗಿಗೆ ನೋಡಿ, ಹುಡುಗಿಗೆ ಏನೇನು ಬೇಕೋ ಎಲ್ಲ ತಗೊಂಬಿಟ್ಟು ಬಂದಿದ್ದೀವಿ ನಾವು. ತಗೊಳ್ಳಿ. ಸರಿ ಬೀಗ್ರೆ, ಆಯಿತು. ಸರಿ, ನಾವಿನ್ನು ಹೊರಡ್ತೀವಿ. ಸರಿ ಒಳ್ಳೇದಾಗಲಿ.
ಅಮ್ಮಿ ಏನ್ ಮಾಡೋದು ಅಂತ ಆ ಪೊದ್ದಿತಾಗ ಒಂದ್ಕಿತ ವಿಚಾರ ಮಾಡ್ಕೊಂಡ್ಬಿಟ್ಟು ಬರ್ಬೇಕು. ಶಾರದೆನ ಇಷ್ಟು ಬಿರ್ನ ಕಳ್ಸಕ್ ನಂಗೂ ಇಷ್ಟ ಇಲ್ಲ. ಶಾರದೆನ ಲಂಡನ್ಗೆ ಹೋಯ್ತಾವಳಲ್ಲ ಶಾರದೆ ಅಂತ ಖುಷಿನೂ ಆಯ್ತೈತೆ. ಆದ್ರೆ ಇನ್ನೊಂದು ವಾರದಾಗ ಮದ್ವೆನಲ್ಲ ಅಂತ ಹೇಳ್ಬಿಟ್ಟು ಬೇಜಾರನು ಆಯ್ತೈತೆ. ಅತ್ತೆ ನಾವಂತೂ ಹೋಗಕ್ ಆಗಿಲ್ಲ ಲಂಡನ್ಗೆ. ನಮ್ ಶಾರದೆ ಆದ್ರೂ ಹೋಯ್ತಾವಳೆ ಅಂತ ಹೇಳ್ಬಿಟ್ಟು ಖುಷಿ ಪಡ್ಬೇಕು ತಾನೇ ನಾವು. ಬಿಡಿ ಇನ್ನೊಂದು ವಾರದಷ್ಟೊತ್ತಿಗೆ ಮದುವೆ ಮಾಡೋದೇನು ದೊಡ್ಡ ವಿಷಯ ಅಲ್ಲ. ನಾವ್ ಎಷ್ಟು ಕೊಡ್ಬೇಕು ಅಷ್ಟೆಲ್ಲ ಕೊಟ್ಟು ಮಾಡಿ ಚೆನ್ನಾಗೇನಿಯ ಸಿಂಪಲ್ ಆಗಿ ಮಾಡ್ಬಿಡೋಣ. ಮದುವೆ ಹೆಂಗಾಯ್ತೀವಿ ಅನ್ನೋದು ಮುಖ್ಯ ಅಲ್ಲ, ಆದ್ರೆ ಹೆಂಗ್ ಸಂಸಾರ ಮಾಡ್ತಾರೆ ಅನ್ನೋದೇ ಮುಖ್ಯ ಅಲ್ವಾ. ಏನು ಈ ಶಾರದೆ ಇನ್ನೊಂದು ವಾರದಾಗೆ ಮದುವೆ ಮಾಡ್ಕೊಂಡು ಲಂಡನ್ಗೆ ಹೊಂಟೋಯ್ತಾಳ? ಅಯ್ಯೋ ದೇವ್ರೆ. ಸರಿ ನಾನು ಪೊದ್ದು ಹತ್ರ ಎಲ್ಲ ಮಾತಾಡ್ಕೊಂಡು ವಿಚಾರ ಮಾಡ್ಕೊಂಡ್ಬಿಟ್ಟು ಬರ್ತೀನಿ. ಏನವ ಶಾರದೆ, ನಿನಗೆಲ್ಲ ನಂಬಿಕೆ ಐತೆ ನಾನು ಇರ್ತೀನಿ ಅನ್ನೋದಾದ್ರೆ 7 ಇಲ್ಲ 6 ತಿಂಗಳು ಬಿಟ್ಕೊಂಡು ಏನೇ ಮದುವೆ ಮಾಡನಿ. ನಿನ್ನ ಇಷ್ಟ. ಸರಿ ನಾನು ಪೊದ್ದುತಾಗ ಮಾತಾಡ್ಕೊಂಡ್ಬಿಟ್ಟು ಬರ್ತೀನಿ. ತಗೊಳ ಬೈದನ್ ಒಳಗಡೆ ಕಿಕ್ಕು. ಸರಿ ಅತ್ತೆ. ಶಾರದೆ ನಿನ್ನ ಅದೃಷ್ಟನೋ ಅದೃಷ್ಟ ಬಿಡು ಶಾರದೆ. ಯಪ್ಪ ದೇವ್ರೆ, ನೀ ಲಂಡನ್ಗೆ ಇನ್ನೊಂದು ವಾರ 10 ದಿನಕ್ಕೆ ಹೋಯ್ತೀಯ ಅಂದ್ರೆ ನಂಬಕ್ಕೇನೇ ಆಯ್ತಿಲ್ಲ ನನಗಂತೂ. ಎಷ್ಟು ಜನಕ್ಕೆ ಅವಕಾಶ ಸಿಗ್ತದೆ ಅಲ್ಲೂ ಹೋಗಿ ಸಂದಾಕಿರು. 2 ವರ್ಷ ಅಷ್ಟೇನಂತೆ ಮತ್ತೆ ವಾಪಸ್ ಬರ್ಬೋದಂತೆ. ನನಗೂ ಆಸೆ ಇತ್ತು, ಆದರೆ ಏನು ಮಾಡ್ತೀಯಾ, ಬಿಡು ಅದೆಲ್ಲ. ನೀನಾದರೂ ಖುಷಿಯಾಗಿ ಹೋಗ್ಬಿಡ್ಬಾ, ಎಲ್ಲ ಒಳ್ಳೇದಾಯ್ತದೆ. ಹುಡುಗ ಏನು ಅಂತ ನಿನಗೂ ಗೊತ್ತು. ಅದು ಬೇರೆ ಪೊದ್ದು ಅಕ್ಕ ಹೇಳೈತೆ, ಹುಡುಗ ಅಂದರೆ ಅವ್ರ ಮನೆತನ ಎಲ್ಲ ಸೂಪರಾಗಿರ್ತದೆ. ನಾವು ಒಂದಿನ ಹೋಗಿ ಹುಡುಗನ ಮನೆಯೆಲ್ಲ ನೋಡ್ಕೊಂಬಿಟ್ಟು ಬಂದು ನಾವು ಆದಷ್ಟು ಬೇಗ ಎಲ್ಲ ಕಾರ್ಯನೂ ಮುಗಿಸೋಣ. ಸರಿ ಅದಕ್ಕೆ ನೀವು ಹೆಂಗೆ ಹೇಳಿದ್ರೆ ಹಂಗೇನೆಯ. ಯಾವತ್ತಿದ್ರೂ ಮದುವೆ ಆಗಲೇಬೇಕು. ಇನ್ನೂ ಸ್ವಲ್ಪ ದಿನ ನಿಮ್ಮ ಜೊತೆ ಇರೋಣ ಅಂತ ಅನ್ಕೊಂಡಿದ್ದೆ. ಆದರೆ ಹಣೆ ಬರದಾಗೆ ಇಷ್ಟು ಬೇಗನೆ ನೀನು ಮದುವೆ ಆಗಬೇಕು ಅಂತ ಇದ್ದರೆ ಏನೂ ಮಾಡೋಕ್ಕಾಗಕ್ಕಿಲ್ಲ. ಅದು ಬೇರೆ ಅವರೂ ತುಂಬ ಒಳ್ಳೆಯವರು. ಅವರಿಗೂ ಊಟದ ವ್ಯವಸ್ಥೆ ಎಲ್ಲ ಕಷ್ಟನೇ ಆಯ್ತದೆ. ಹಾಂ ಇನ್ನೂ ಮದುವೆನೇ ಆಗಿಲ್ಲ, ಆಗಲೇ ನಮ್ಮವರು ಊಟದ ವ್ಯವಸ್ಥೆ ಇರಲಿ ಆಗಲೇ ನೀನು ಗಂಡನ ಬಗ್ಗೆ ಚಿಂತೆ ಬಂತು. ನಡಿ ನಿನಗೂ ಶಾನೆ ಖುಷಿ ಐತೇಳು. ಅರ್ಜೆಂಟಾಗಿ ಮದುವೆ ಮಾಡ್ಕೊಂಡು ಹೊಂಟೋಗ್ಬಿಡೋಣ ಅಂತ ಅಲ್ವಾ? ಅಯ್ಯೋ ಹೊಟ್ಟೆ ಉರಿಸ್ತವ್ರಲ್ಲ ಇವರು. ಚೀ ಹೋಗಿ ಅದಕ್ಕೆ ಹಂಗೇನಿಲ್ಲ. ಹೋಗು ಗೊತ್ತಾಯ್ತಾಯ್ತು ನನಗೂನುವೆ. ಎಷ್ಟು ಒಳಗೇನೆ ಆಸೆ ಪಡ್ತಾ ಇದೀಯ ಅಂತ. ಆಯ್ತು ಬಿಡು, ಅತ್ತೆಗೆ ಹೇಳ್ಬಿಟ್ಟು ಬಿರ್ನ ಮದುವೆ ಇಕ್ಕೊಬಿಡ್ತೀವಿ. ಅದಕ್ಕೆ ಸುಮ್ಮನಿರಿ, ರೇಗಿಸ್ಬೇಡಿ. ಅಯ್ಯೋ ಇದೇನಿದು, ಒಂದೇ ವಾರದಾಗ ಹೋಗ್ತಾಳ? ಒಂದೇ ವಾರದಾಗೆ? ಆಮೇಲೆ ನಾನು ಈ ಮನೇಲಿ ಮುಸ್ರು ತಿಕ್ಕೊಂಡಿರ್ಬೇಕಾ? ಅಯ್ಯೋ ದೇವ್ರೆ, ನೋ ಇವಳ ಮುಂದೆ ನಾನು ಸೋಲ್ಬಾರ್ದು. ಅಯ್ಯೋ